ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಜನಪದ ಡಿಂಡಿಮವ. ನೃತ್ಯ ಕಲಾವಿದರು, ಹಾಡುಗಾರರು, ತಿಂಡಿಗಳು ಎಲ್ಲವನ್ನ ಒಳಗೊಂಡಿದೆ. ನಾಟಕ ಎಲ್ಲವನ್ನ ಒಳಗೊಂಡಿದೆ ಬೆಂಗಳೂರು. ಬಂಧುಗಳೇ, ಅವರ ಸಂದೇಶವನ್ನ ಕೇಳಲಿಕ್ಕೆ ನಾವಂತೂ ಕಾತರರಾಗಿದ್ದೇವೆ. ಸ್ವಾಗತಿಸಿ ಚಪ್ಪಾಳೆಗಳ ಮುಖೇನ ಶ್ರೀ ಬಸವರಾಜ ಹೊರಟ್ಟಿಯವರು, ಮಾನ್ಯ ಸಭಾಪತಿಗಳು, ವಿಧಾನ ಪರಿಷತ್ ನಸೀರ್ ಅಹಮದ್ ರವರು, ಡಾಕ್ಟರ್ ಗೋವಿಂದರಾಜ್ ಅವರು, ಹೀಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಶಿವಣ್ಣ ಅವರು, ಡಾಕ್ಟರ್ ಶಾಲಿನಿ ರಜನೀಶ್ ಅವರು, ಹೀಗೆ ಎಲ್ಲರೂ ಒಡಗೂಡಿ ಜೊತೆಯಾಗಿ ಸರ್ಕಾರದ ಕಾರ್ಯದರ್ಶಿಗಳಾದ ಶ್ರೀ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜೆ ಮಂಜುನಾಥ್ ಸರ್, ಗಾಯತ್ರಿ ಮೇಡಮ್ ಎಲ್ಲರೂ ಜೊತೆಯಾಗಿದ್ದಾರೆ. ಕಾರಣ ಬರ್ತಾ ಇದೆ. ನಾಡದೇವಿ ಭುವನೇಶ್ವರಿಯನ್ನ ನಾವು ಕಂಡರಿಯುತ್ತಾ ಇದ್ದೇವೆ. ಮಂಗಳವಾದಿ ಹುಡುಗಿ ಹೂ ತೊಟ್ಟು ಭುವನೇಶ್ವರಿಯೇ ನೀನು ಮೆರೆಯಬೇಕು. ಹೊಸ ಬೆಳಕಿನ ಆನಂದ ಶೋಭೆಯಲ್ಲಿ ನಿನ್ನ ಶ್ರೀಮುಖವನ್ನೊಮ್ಮೆ ನೋಡಬೇಕು. ಸಿರಿಗನ್ನಡಂಗೆಗೆ ಸಿರಿಗನ್ನಡಂ ಬಾಳ್ಗೆ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಸಿದ್ದರಾಮಯ್ಯನವರು ಇದಾದ ನಂತರ 20 ನಿಮಿಷ ಕಂಸಾಳೆಯನ್ನ ನೋಡ್ತಾ ಇದ್ದೀವಿ. ಚಾಮರಾಜನಗರ, ಮಂಡ್ಯ, ಮಳವಳ್ಳಿ ಭಾಗದಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಈ ಕಂಸಾಳೆಯನ್ನ ನೀವು ಈ ಪ್ರದರ್ಶನಕ್ಕೆ, ಅದು ಮೈಸೂರು ಭಾಗದಲ್ಲಿ ವಿಶೇಷವಾಗಿರುವಂತಹ ಕಲೆ ಇದು. ಬೊಂಬೆ ಕುಣಿತವನ್ನ ನೋಡ್ತಾ ಇದ್ದೀವಿ. ವರ್ಣರಂಜಿತವಾಗಿರುವಂತಹ ಬೊಂಬೆ ಕುಣಿತ ನಿಮ್ಮ ಮುಂದೆ ಸಾಗಿ ಬರ್ತಾ. ಕುಣಿತವನ್ನ ನೋಡ್ತಾ ಇದ್ದೀವಿ. ಭಲ್ ಭಲರೆ ಭಲ್ ಭಲರೆ ಭಲ್ ಭಲರೆ ರುದ್ರ ಎಂದೆನ್ನುತ್ತಾ ಅವರು ವಿಶೇಷವಾದಂತಹ ಶಕ್ತಿಯುತವಾದಂತಹ ನೃತ್ಯದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಮ್ಮ ವೀರಗಾಸೆ ನೃತ್ಯ ವೀರಭದ್ರಂಗಳು ನೃತ್ಯ ನಾದಪ್ರಭು ಕೆಂಪೇಗೌಡ ಸಪ್ತಚಿತ್ರವನ್ನು ನೀವು ಕಾಣಬಹುದು. ಅಲ್ಲಿ ಮಹಿಳೆಯೊಬ್ಬರು ಅತ್ಯಂತ ಸೊಗಸಾಗಿ ಭಕ್ತಿ ಭಾವ ಪರವಶತೆಯಿಂದ ಪೂಜಾ ಕುಣಿತವನ್ನ ಮಾಡ್ತಾ ಇದ್ದಾರೆ. ಅಪಾರವಾದಂತಹ ಶ್ರದ್ಧೆಯ ಬಲದಿಂದ ಅವರ ವಿಭಾಗದಲ್ಲಿ ಡೊಳ್ಳು ಕುಣಿತವನ್ನ ಪ್ರದರ್ಶನ ಮಾಡ್ತಾ ನಮ್ಮ ಕಲಾವಿದರು ಮುಂದೆ ಮಾಡ್ತಾರೆ. ನಗಾರಿ ವಾದನದಲ್ಲಿ ಹಿಂದಿನ ಕಾಲದಲ್ಲಿ ಹಬ್ಬ ಹರಿದಿನಗಳ ಅಷ್ಟೇನ ಕಾಲದಲ್ಲಿ ಜಾಸ್ತಿ ವಾದನವನ್ನು ಅನ್ಕೊಂಡು ಕಾಣ್ತಾ ಇದೆಯಾ. ಕೋಲಾರದಲ್ಲಿ ಗುರುದೇಶ್ವರ ನಾಡಿಗಳು ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಈ ವಾದ್ಯವನ್ನು ಬಳಸಲಾಗಿದೆ. ಅವರ ನಿಮ್ಮ ವಿಭಾಗದಲ್ಲಿ ವೀರಗಾಸೆ ನೃತ್ಯವನ್ನು ಮಾಡ್ತಾ ಎಲ್ಲರಿಗೂ ಕನ್ನಡ ನಾಡಿನ ದೀಪಗಳಲ್ಲಿ ಅವರ ವಿಭಾಗದಲ್ಲಿ ನೀವು ಕಾಣ್ತಾ ಸೋಮನ ಕುಣಿತ. ಬರಮಾಡಿಕೊಳ್ಳಿ ಬಂಧುಗಳೇ, ಚಪ್ಪಾಳೆಗಳ ಮುಖೇನ ಶ್ರೀ ಜೆ ಮಂಜುನಾಥ್.